ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್. ಇವತ್ತು ನಾನು 2 ದಿನದ ವ್ಲಾಗನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಫ್ರೈಡೇ ಹಾಗೆ ಸ್ಯಾಟರ್ಡೇ. ನಾನು ಸ್ಯಾಟರ್ಡೇ ಬಂದು ಮಶ್ರೂಮ್ ಮಸಾಲಾನ ಮಾಡಿಕೊಂಡೆ. ಇದು ಬಂದು ಆಯಿಸ್ಟರ್ ಮಶ್ರೂಮು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು, ಹಾಗೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ತುಂಬ ಈಸಿ, ತುಂಬ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಬುಡದಲ್ಲಿ ಒಂದೊಂದು ಸಲ ಸ್ವಲ್ಪ ಕಪ್ಪಿರುತ್ತೆ, ಅದನ್ನು ಕಟ್ ಮಾಡಿ ತೆಗಿಬೇಕು. ಆದರೆ ಇದು ತುಂಬಾ ಕ್ಲೀನ್ ಆಗಿತ್ತು. ಈ ರೀತಿ ನೀಟಾಗಿ ಬಿಡಿಸ್ಕೊಂಡ್ರೆ ಆಯಿತು. ಇದರಲ್ಲಿ ಪಕೋಡ ಕೂಡ ಮಾಡ್ತಾರೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಈ ರೀತಿ ಬಿಡಿಸ್ಕೊಂಡು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಒಂದು 5 ನಿಮಿಷ ಹಾಗೇ ಬಿಟ್ಟು ಈ ಥರ ಒಂದು 2 ಸಲ ನೀಟಾಗಿ ತೊಳ್ಕೊಬೇಕು. ಹಾಗೆಯೇ ಅದನ್ನು ಸ್ಟ್ರೈನ್ ಆಗೋದಕ್ಕೆ ಬಿಡಬೇಕು. ಮತ್ತು ಇವಾಗ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆಗ್ತಾ ಇದ್ದಾಗೇ ಸ್ವಲ್ಪ ಈರುಳ್ಳಿನ ಹಾಕಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ನಾವು ಅದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದಕ್ಕೆ ಒಂದೆರಡು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಹಾಗೆ ಬೆಳ್ಳುಳ್ಳಿನ ಸ್ವಲ್ಪ ಕುಟ್ಬಿಟ್ಟು ಫ್ರೆಶ್ ಆಗಿ ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ನಾವು ಈ ಥರ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಫ್ಲೇವರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ನಾವು ಇದಕ್ಕೆ ಮಶ್ರೂಮನ್ನು ಆ್ಯಡ್ ಮಾಡುವಂಥದ್ದು. ನೀವು ಆಯಿಸ್ಟರ್ ಮಶ್ರೂಮ್ ಅಂತಲೇ ಅಲ್ಲ, ಬಟನ್ ಮಶ್ರೂಮಲ್ಲಿ ಕೂಡ ಇದೇ ಥರ ಮಾಡ್ಕೋಬೋದು. ಮಶ್ರೂಮ್ ಎಲ್ಲ ಹಾಕಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರು ಹಾಕ್ಕೋಬೇಡಿ, ಅದರಲ್ಲೇ ನೀರು ಬಿಟ್ಕೊಳ್ತಾ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಮಸಾಲ ಪೌಡರ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರ್ನ ಆ್ಯಡ್ ಮಾಡಿಕೊಂಡೆ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆಯೇ 1/4 ಟೇಬಲ್ ಸ್ಪೂನಷ್ಟು ಜೀರಾ ಪೌಡ್ರು ಮತ್ತು 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರು, ರುಚಿಗೆ ತಕ್ಕ ಹಾಗೆ ಉಪ್ಪು, ಇದನ್ನೆಲ್ಲ ಹಾಕಿ ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀರು ಅದರಲ್ಲೇ ಇದೆ, ಅದೇ ಬಿಟ್ಕೊಳ್ತಾ ಬರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನಾನು ಒಂದು ಚಿಕ್ಕದಾಗಿರುವಂಥ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಒಂದು 5 ನಿಮಿಷ ನಾವು ಹಾಗೇ ಬೇಯೋದಕ್ಕೆ ಬಿಡಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ. ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ ಡ್ರೈ ಥರ ಮಾಡ್ಕೋತೀನಿ ಅಂದರೆ ಅದರಲ್ಲಿರೋ ನೀರೇ ಬಿಟ್ಕೊಳ್ತಾ ಬರುತ್ತೆ. ಲಾಸ್ಟಲ್ಲಿ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಸ್ಟಾರ್ಟಿಂಗಲ್ಲೇ ಬೇಕಾದರೂ ಹಾಕ್ಕೋಬೋದು, ಲಾಸ್ಟಲ್ಲಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ರುಚಿ ಅಂತೂ ತುಂಬ ಸಖತ್ತಾಗಿರುತ್ತೆ. ಚಪಾತಿ ಆಗಿರ್ಬೋದು, ಅನ್ನ ಆಗಿರ್ಬೋದು ಅಥವಾ ರೊಟ್ಟಿ ಯಾವುದಕ್ಕಾದರೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಆಯಿಸ್ಟರ್ ಮಶ್ರೂಮು. ಟ್ರೈ ಮಾಡಿ ನೋಡಿ, ಈಸಿ ಇದೆ. ಹಾಗೆಯೇ ಬಟನ್ ಮಶ್ರೂಮಲ್ಲಿ ಕೂಡ ನೀವು ಇದೇ ಥರ ಟ್ರೈ ಮಾಡ್ಕೋಬೋದು. ಒಂದು ಸೌತೆಕಾಯಿ ಇದ್ದರೂ ಸಾಕು, ತುಂಬಾ ಈಸಿಯಾಗಿ ಈ ರೆಸಿಪಿನ ನೀವು ಟ್ರೈ ಮಾಡ್ಕೋಬೋದು. ಸೌತೆಕಾಯಿ ಸ್ವಲ್ಪ ಬಲ್ತಿದ್ರೆ ಸಿಪ್ಪೆನ ತೆಗಿಬೇಕು, ಎಳೆದಾಗಿದ್ದರೆ ಅದ್ರ ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ. ನಾನು ಗ್ರೇಟರಲ್ಲಿ ಈ ಥರ ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ಥರ ಬೇಡ ಅಂತ ಹೇಳಿದ್ರೆ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ಈ ಥರ ಗ್ರೇಟರಲ್ಲಿ ಮಾಡೋದ್ರಿಂದ ಬೇಗ ಆಗಿಬಿಡುತ್ತೆ. ಎಲ್ಲ ಗ್ರೇಟ್ ಮಾಡಿ ಆದಮೇಲೆ ಅದನ್ನು ಒಂದು ಬೌಲಿಗೆ ಹಾಕ್ಕೋಬೇಕು. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವೊಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಹಾಕಿ, 1 ಎಸಳಷ್ಟು ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಶುಂಠಿ ಮತ್ತು ಜೀರಿಗೆ, ಹಾಗೆಯೇ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಹಸಿಮೆಣಸಿನಕಾಯಿ ಮತ್ತು ತೆಂಗಿನಕಾಯಿ ತುರಿ, ಹಾಗೆಯೇ ಕೊನೆಯದಾಗಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ನಾವು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ಅದು ನುಣ್ಣಗೆ ರುಬ್ಬಿ ಆದಮೇಲೆ ನಾವು ಉಪ್ಪು ಹಾಕಿಟ್ಟಿರ್ತೀವಲ್ವ ಸೌತೆಕಾಯಿ, ಅದಕ್ಕೆ ಇದನ್ನು ಆ್ಯಡ್ ಮಾಡ್ಕೋಬೇಕು. ಹಾಗೆಯೇ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರನ್ನು ಕೂಡ ಆ್ಯಡ್ ಮಾಡಿಕೊಂಡೆ, ಕ್ಲಿಪ್ ಮಿಸ್ ಆಗಿದೆ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಮೊಸರು ಬೇಕು ಅದನ್ನು ಹಾಕ್ಕೋಬೇಕು. ಮೊಸರನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ಹಾಗೆಯೇ 1-2 ಸಲ ತಿರುಗಿಸ್ಬಿಟ್ಟು ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನೀರು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡಿಕೊಂಡು ಮತ್ತೆ ಒಗ್ಗರಣೆನ ಕೊಟ್ಕೊಂಡ್ರೆ ಆಯಿತು. ಸಾಸಿವೆ, ಹಾಗೆಯೇ ಕರಿಬೇವು ಸೊಪ್ಪು ಮತ್ತು ಒಣಮೆಣಸು ಹಾಕಿ ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ರುಚಿ. ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ತುಂಬ ಸುಲಭವಾಗಿ ಈ ರೆಸಿಪಿನ ಟ್ರೈ ಮಾಡ್ಕೋಬೋದು. ರಾತ್ರಿ ಟೈಮಲ್ಲಿ ಮಲಗೋಕ್ಕಿಂತ ಮುಂಚೆ ಯಾವುದಾದ್ರೂ ಕಾಳುಗಳಿದ್ದರೆ ಅದನ್ನು ಸ್ವಲ್ಪ ನೆನೆ ಹಾಕಿಟ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಮೆತ್ತಗಾಗಿರುತ್ತೆ. ಹಾಗೆಯೇ ನೆಕ್ಸ್ಟ್ ಡೇ ಏನಾದರೂ ರೆಸಿಪಿ ಮಾಡ್ಕೋಬೋದು, ಇಲ್ಲಾಂದರೆ ಬೆಳಿಗ್ಗೆ ಅದನ್ನು ಸಲಾಡ್ ಥರ ಕೂಡ ನಾವು ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡ್ಕೋಬೋದು. ಒಂದೊಂದು ಸಲ ಬಾಡಿ ತುಂಬಾ ಹೀಟ್ ಆಗಿರುತ್ತೆ,
ಹೊಟ್ಟೆ ನೋವು ಆಗ್ತಾ ಇರುತ್ತೆ, ಹಾಗೆಯೇ ಬಾಯಲ್ಲಿ ಗುಳ್ಳೆ ಥರ ಎಲ್ಲ ಆಗ್ತಾ ಇರುತ್ತೆ ನೋಡಿ, ಬಾಡಿ ತುಂಬ ಹೀಟಾಗಿ. ಆವಾಗ ನಾವು ನೀರಿಗೆ ಸ್ವಲ್ಪ ಜೀರಿಗೆನ ಹಾಕಿ ಚೆನ್ನಾಗಿ ಕುದಿಸಿ, ಅದು ಕುದಿ ಬಂದಮೇಲೆ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸಿ ಮತ್ತೆ ನಾವು ಅದನ್ನು ಸ್ಟ್ರೈನ್ ಮಾಡಿಕೊಂಡು ಕುಡಿಬೇಕು. ಇದು ವೆಯ್ಟ್ ಲಾಸಿಗೆ ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ಇದಕ್ಕೆ ಯಾವುದೇ ಥರ ಸಕ್ಕರೆ ಎಲ್ಲ ಹಾಕಿ ಕುಡಿಯೋ ಬದಲು ಹಾಗೆಯೇ ಕುಡಿದ್ರೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೆಯೇ ಯಾರಿಗೆಲ್ಲ ಹಲಸಿನಕಾಯಿ ಸಾಂಬಾರ್ ಇಷ್ಟ ಆಗುತ್ತೆ ಅಂಥವ್ರು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಇಷ್ಟ ಅನ್ನೋದಕ್ಕಿಂತ ಹೆಲ್ತಿಗೆ ತುಂಬಾ ಒಳ್ಳೆಯದು ಇದು. ಇದರಲ್ಲಿ ತುಂಬಾ ವಿಟಮಿನ್ ಇರುತ್ತೆ. ಹಾಗಾಗಿ ನಾವು ಹಲಸಿನಕಾಯಿ ಎಲ್ಲಾದರೂ ಸಿಕ್ಕಿದಾಗ ತಗೊಂಡು ಅದರ ಸಾಂಬಾರು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸಾಂಬಾರು ಅಂತಲೇ ಅಲ್ಲ, ಬೇರೆ ರೆಸಿಪಿಗಳನ್ನು ಕೂಡ ಮಾಡ್ಕೋಬೋದು. ನಾನಿಲ್ಲಿ ಅದನ್ನು ಚೆನ್ನಾಗಿ ಕಟ್ ಮಾಡಿ ಈ ರೀತಿ ಒಂದು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಮಸಾಲೆಗಳನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಧನಿಯಾ, ಹಾಗೆ ಜೀರಿಗೆ, ಸ್ವಲ್ಪ ಒಣಮೆಣಸು ಮತ್ತು ಕರಿಬೇವು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಘಮ ಬರೋ ತನಕ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಅದು ತಣ್ಣಗಾದಮೇಲೆ ನಾನಿಲ್ಲಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಇದಕ್ಕೆ ಸ್ವಲ್ಪ ಹುರಿದು ಹಾಗೆಯೇ ಮೆಂತ್ಯನ ಹಾಕಿ ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಇದ್ರ ಜೊತೆನೇ ಹಾಕಿ ಹುರ್ಕೋಬೋದು. ನಾನು ಮರ್ತೋಗಿತ್ತು ನನಗೆ, ಹಾಗಾಗಿ ಮತ್ತೆ ಇದನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ್ರಂತೂ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಮೆಂತ್ಯ ಕಾಳನ್ನ ಸ್ವಲ್ಪ ಹಾಕಿ, ಜಾಸ್ತಿ ಹಾಕೋಕೆ ಹೋಗಬೇಡಿ, ಕಹಿ ಬಂದುಬಿಡುತ್ತೆ. ಒಂದು 4ರಿಂದ 5 ಕಾಳನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡಿಬಿಟ್ಟು ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೋಬೇಕು. ಹಾಗೆಯೇ ಸ್ವಲ್ಪ ಟೊಮೆಟೊ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾವು ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ಮಸಾಲ ಒಂದು ಖಾರ ಹಾಗೆಯೇ ಹುಳಿ ಖಡಕ್ಕಾಗಿದ್ದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನಾವು ಗ್ರೈಂಡ್ ಮಾಡ್ಕೋಬೇಕು. ನಾನಿಲ್ಲಿ ಯಾವುದೇ ಥರ ಬೆಳ್ಳುಳ್ಳಿ ಹಾಗೆಯೇ ಈರುಳ್ಳಿ ಅದನ್ನೆಲ್ಲ ಯೂಸ್ ಮಾಡಿಲ್ಲ. ಇವಾಗ ಕುಕ್ಕರ್ನ ಇಟ್ಟು ಅದಕ್ಕೆ ತೊಳೆದು ಇಟ್ಟಿರುವಂಥ ಹಲಸಿನಕಾಯಿನ ಹಾಕ್ಕೊಂಡೆ. ಹಾಗೆಯೇ ಕಡಲೆಕಾಳನ್ನು ಕೂಡ ಹಾಕ್ಕೊಂಡು ರುಬ್ಬಿಟ್ಟಿದ್ದೆ ಅಲ್ವಾ ಮಸಾಲ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಲಸಿನಕಾಯಿಗೆ ಕಡಲೆಕಾಳು ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆಯೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಾಗೆ ಉಪ್ಪನ್ನು ನಾನಿಲ್ಲಿ ಹಾಕ್ಕೊಂಡೆ. ಜಾಸ್ತಿ ನೀರನ್ನು ಆ್ಯಡ್ ಮಾಡ್ಕೋಬಾರ್ದು. ಕುಕ್ಕರ್ ವಿಶಲ್ ಆದಮೇಲೆ ನೀರು ಆಗಿಬಿಡುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ನೀರಿದ್ದರೆ ಸಾಕಾಗುತ್ತೆ. ಸಾಂಬಾರು ಸ್ವಲ್ಪ ಗಟ್ಟಿಯಾಗಿದ್ರೇ ತುಂಬ ರುಚಿಯಾಗಿರುತ್ತೆ. ಹಾಗೆಯೇ ನೀವು ಬೇಕು ಅಂದರೆ ಇದಕ್ಕೆ ತೊಗರಿಬೇಳೆನ ಕೂಡ ಹಾಕ್ಕೋಬೋದು. ಕೆಲವರು ತೊಗರಿಬೇಳೆ ಹಾಕ್ಕೊಳ್ತಾರೆ, ಹಾಗೆಯೇ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ತಾರೆ. ನಾನು ಹೀಗೇ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕುಕ್ಕರ್ನ ಮುಚ್ಚಿ ನಾವು 1-2 ವಿಷಲ್ ಕೂಗಿಸ್ಕೋಬೇಕು. ನಾನಿಲ್ಲಿ ಎಲ್ಲ ಮಸಾಲ ಕೂಡ ಒಟ್ಟಿಗೆ ಹಾಕ್ಕೊಂಡೆ, ಹಾಗಾಗಿ ಬೇಗ ಆಗಿಬಿಡುತ್ತೆ. ನೋಡಿ, ಈ ಥರ ನಾನು ನೀರೇನು ಜಾಸ್ತಿ ಹಾಕಿರಲಿಲ್ಲ. ನೋಡಿ, ಈ ರೀತಿಯಾಗಿ ಬಂದರೆ ಸಾಕಾಗುತ್ತೆ. ತುಂಬ ನೀರಾದರೂ ಅಷ್ಟು ಚೆನ್ನಾಗಿರೋದಿಲ್ಲ. ಮತ್ತು ಕೊನೆಯದಾಗಿ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ತುಂಬ ರುಚಿ ಇರುತ್ತೆ. ಇದು ಅನ್ನ ಜೊತೆ ಅಂತೂ ಸೂಪರಾಗಿರುತ್ತೆ. ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಟ್ರೈ ಮಾಡಿ ನೋಡಿ. ಹಾಗೆಯೇ ಹಲಸಿನಕಾಯಲ್ಲಿ ಯಾವ್ಯಾವ ಥರ ರೆಸಿಪಿಗಳನ್ನು ಮಾಡ್ಬೋದು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಹಳ್ಳಿ ಕಡೆ ಅಂತೂ ತುಂಬ ಸಿಗುತ್ತೆ, ಸಿಟಿ ಕಡೆಯಲ್ಲಿ ಸಿಗೋದು ತುಂಬಾ ರೇರು. ನಾವು ತಗೋಬೇಕಾದ್ರೆ ಅದನ್ನು ನೋಡಿಬಿಟ್ಟು ತಗೋಬೇಕು. ತುಂಬ ದಿನ ಅದನ್ನು ಕಟ್ ಮಾಡಿಟ್ಟಿದ್ರೆ ಅದರ ಟೇಸ್ಟ್ ಕಹಿ ಆಗಿಬಿಟ್ಟಿರುತ್ತೆ. ಆದಷ್ಟು ಫ್ರೆಶ್ ಆಗಿರುವಂಥ ಹಲಸಿನಕಾಯಿನ ತಗೊಂಡು ನಾವು ಈ ರೀತಿ ಸಾರು ಮಾಡಿಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ಆ್ಯಪಲ್ನ ತಿನ್ನಬೇಕಾದ್ರೆ ಅದರ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ತಿನ್ನೋದು ತುಂಬಾ ಒಳ್ಳೆಯದು. ಮಕ್ಕಳಿಗೆ ಕೂಡ ಹಾಗೆ ಅದನ್ನೇ ಅಭ್ಯಾಸ ಮಾಡಿಸಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕೊಟ್ಟರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಚೆನ್ನಾಗಿರೋ ಆರೋಗ್ಯ ಕೂಡ ಹಾಳಾಗ್ಬೋದು. ಯಾಕಂದರೆ ಅದರ ಮೇಲ್ಗಡೆ ತುಂಬಾ ವ್ಯಾಕ್ಸ್ ಇರುತ್ತೆ. ಬೇಕಾದರೆ ಟೆಸ್ಟ್ ಮಾಡಿ ನೋಡಿ. ಆದಷ್ಟು ಈ ಥರ ಸಿಪ್ಪೆ ತೆಗೆದು ಕೊಡೋದು ತುಂಬಾ ಒಳ್ಳೆಯದು. ನಾವು ಅಡುಗೆ ಮಾಡ್ತಾ ಇರಬೇಕಾದ್ರೇ ಸಿಂಕಲ್ಲಿ ಪಾತ್ರೆಗಳನ್ನು ಹಾಕಿಬಿಡ್ತೀವಿ. ಹಾಗೆ ಅದನ್ನು ಲಾಸ್ಟಿಗೆ ತೊಳೆಯೋಣ ಅಂತ ಹಾಗೇ ಬಿಟ್ಟಿರ್ತೀವಿ. ಮತ್ತು ಲಾಸ್ಟಿಗೆ ತೊಳೆಯೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಆದಷ್ಟು ಅಡುಗೆ ಮಾಡ್ಕೊಳ್ತಾನೆ ನೀವು ಪಾತ್ರೆಗಳನ್ನು ತೊಳಿತಾ ಹೋಗ್ಬೋದು. ಅಂದರೆ ಕುಕ್ಕರಲ್ಲಿ ಏನಾದರೂ ಇಟ್ಟಿರ್ತೀರ, ಅದು ವಿಶಲ್ ಆಗೋ ತನಕ ಟೈಮ್ ಇರುತ್ತೆ ಅಲ್ವಾ, ಆ ಟೈಮಲ್ಲಿ ಪಾತ್ರೆಗಳನ್ನು ತೊಳ್ಕೊಳ್ಳೋದು. ಈ ಥರ ಎಲ್ಲ ಮಾಡ್ಕೊಳ್ಳಿ. ಅವಾಗಲೇ ಮಾಡ್ಕೊಳ್ಳೋದ್ರಿಂದ ನಿಮಗೂ ಅಭ್ಯಾಸ ಆಗುತ್ತೆ ಮತ್ತು ನಿಮಗೆ ಹೆವಿ ರಿಸ್ಕ್ ಅನಿಸೋದಿಲ್ಲ. ಹಾಗೆಯೇ ಊಟ ಆದಮೇಲೆ ತಟ್ಟೆಯಲ್ಲಿ ಇರುವಂಥ ವೇಸ್ಟ್ ಫುಡ್ಗಳನ್ನು ನಾವು ಸಿಂಕಿಗೆ ಹಾಕ್ತಲೇ ಅದನ್ನು ನಾವು ಸಪ್ರೇಟಾಗಿ ಒಂದು ಕಂಟೈನರಲ್ಲಿ ಹಾಕಿಟ್ಟು ಮತ್ತೆ ನಾವು ಅದನ್ನು ಡಸ್ಟ್ಬಿನ್ನಿಗೆ ಹಾಕ್ಕೋಬೋದು. ನಾವು ಡೈರೆಕ್ಟಾಗಿ ಅದನ್ನು ಸಿಂಕಿಗೆ ಹಾಕೋದ್ರಿಂದ ಸಿಂಕ್ ಕಟ್ಕೊಳ್ತಾ ಬರುತ್ತೆ, ಮತ್ತು ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಆದಷ್ಟು ವೇಸ್ಟ್ ಫುಡ್ಗಳನ್ನು ನೀವು ಸಿಂಕಿಗೆ ಹಾಕೋದಕ್ಕೆ ಹೋಗಬೇಡಿ. ಸಿಂಕ್ ಕಟ್ಕೊಳ್ತಾ ಬರುತ್ತೆ, ಒಳಗಡೆ ಪೈಪ್ ಇರುತ್ತೆ ನೋಡಿ, ಅಲ್ಲೇ ಫುಲ್ ಸ್ಟಾಕ್ ಆಗಿಬಿಡುತ್ತೆ. ಮತ್ತು ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಆದಷ್ಟು
ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಕೂಡ ನಾವು ಇದನ್ನು ಅಭ್ಯಾಸ ಮಾಡಿಸ್ಬೇಕಾಗತ್ತೆ. ಅವರ ತಟ್ಟೆಯಲ್ಲಿರುವಂಥ ವೇಸ್ಟ್ ಫುಡ್ಗಳನ್ನು ಡಸ್ಟ್ಬಿನ್ನಿಗೆ ಹಾಕೋದಕ್ಕೆ ಹೇಳಿ, ಮತ್ತೆ ಪಾತ್ರೆಗಳನ್ನು ಸಿಂಕ್ ಹತ್ರ ಇಡೋದಕ್ಕೆ ಹೇಳಿ. ಈ ಥರ ಮಾಡೋದ್ರಿಂದ ಅವ್ರಿಗೆ ಕೂಡ ಒಂದು ಅಭ್ಯಾಸ ಆಗುತ್ತೆ, ಹಾಗೆ ನಮಗೆ ಕೂಡ ಕಷ್ಟ ಅನಿಸೋದಿಲ್ಲ. ಹಾಗೆಯೇ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಒಂದು ಸಲ ಸಿಂಕನ್ನು ನಾವು ಕ್ಲೀನಾಗಿ ತೊಳ್ಕೊಳ್ಳುವಂಥ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಸಿಂಕಲ್ಲಿ ಆದಷ್ಟು ಪಾತ್ರೆಗಳು ಕಡಿಮೆ ಇರೋ ಥರ ನಾವು ನೋಡ್ಕೋಬೇಕು. ಆವಾಗಿಂದವಾಗ ನಾವು ತೊಳೆಯೋದ್ರಿಂದ ನಮಗೆ ಪಾತ್ರೆಗಳು ಜಾಸ್ತಿ ಸಿಂಕಲ್ಲಿ ಉಳಿಯೋದಿಲ್ಲ. ಆದಷ್ಟು ಪಾತ್ರೆಗಳನ್ನೆಲ್ಲ ತೊಳೆದಾದ್ಮೇಲೆ ಅದರಲ್ಲಿ ನೀರೆಲ್ಲ ಡ್ರೈ ಆದಮೇಲೆ ನಾವು ಅದನ್ನು ಜೋಡಿಸಿ ಇಡುವಂಥ ಅಭ್ಯಾಸನ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಪಾತ್ರೆಗಳಲ್ಲಿ ಫಂಗಸ್ ಎಲ್ಲ ಆಗುವಂಥ ಚಾನ್ಸ್ ಇರುತ್ತೆ. ಹಾಗೆಯೇ ನಾವು ಅಡುಗೆ ಮನೆನ ತುಂಬ ನೀಟಾಗಿ ಇಟ್ಕೋತೀವಿ, ಅದೇ ಥರ ನಾವು ಸಿಂಕ್ಗಳ ಸುತ್ತಮುತ್ತ ಕೂಡ ನೀಟಾಗಿ ಇಟ್ಕೋಬೇಕಾಗತ್ತೆ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸಿಂಕನ್ನೆಲ್ಲ ಒಂದ್ಸಲ ತೊಳೆದ್ಬಿಟ್ಟು ಸಿಂಕ್ ಸುತ್ತ ಏನು ನೀರು ಇರುತ್ತೆ ಅಲ್ವಾ, ಅದನ್ನೆಲ್ಲ ನಾವು ಒಂದ್ಸಲ ಕ್ಲೀನಾಗಿ ಒರೆಸ್ಕೋಬೇಕಾಗತ್ತೆ. ಆದಷ್ಟು ಸಿಂಕ್ ಹತ್ರ ನೀರು ಇಲ್ಲದೆ ಇರೋ ಥರ ನಾವು ನೋಡ್ಕೋಬೇಕು. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.